ನನಗೆ ನಾನೊಬ್ಬ ಡಾಕ್ಟ್ರ್ ಆಗಬೇಕು ಅಂತ ಭಾಳ ಇಷ್ಟ ಇತ್ತು. ಯಾಕೆ ಅಂದರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಹೆರಿಗೆ ಸಮಯದಲ್ಲಿ ತುಂಬ ಸಾಯ್ತಾ ಇದ್ದರು. ಅದನ್ನು ನೋಡಿ ನಾನೊಬ್ಬ ಡಾಕ್ಟ್ರ್ ಆಗಬೇಕು, ಹೆಣ್ಮಕ್ಳು ಸಾಯೋದನ್ನು ತಲುಪಿಸ್ಬೇಕು ಅನ್ನೋದು ಒಂದು. ಎರಡನೇದು ದೊಡ್ಡ ಸಿಡುಬು ಅಂತ ಬರ್ತಿತ್ತು ಆಗ. ದೊಡ್ಡ ಸಿಡುಬು ಬಂದು ತುಂಬ ಜನ ಮಕ್ಕಳು ಸತ್ತೋಗ್ತಿದ್ರು, ಅವ್ರ ಅಮ್ಮಂದ್ರೆ ಅದಕ್ಕೆ ದೊಡ್ಡ ಸಿಡುಬು ಬರೋದನ್ನು ತಪ್ಪಿಸ್ಬೇಕು, ಔಷಧಿ ಕಂಡುಹಿಡಬೇಕು, ಡಾಕ್ಟ್ರ್ ಆಗಬೇಕು ಅಂತ ನಂಗೆ ಇಷ್ಟ ಇತ್ತು. ಒಂದು ದಿವಸ ನಮ್ಮ ಅಜ್ಜಿಗೆ ಮುಂದೆ ಹೇಳಿದೆ, ಅಜ್ಜಿ ನಾನು ಡಾಕ್ಟ್ರ್ ಆಗ್ತೀನಿ ಅಂತ. ನಮ್ಮ ಅಜ್ಜಿ ಏನು ಮಾಡಿದ್ರು, ನಮ್ಮ ತಂದೆಗೆಲ್ಲೇ ಇವಳು ಡಾಕ್ಟ್ರ್ ಆಗ್ತಾಳೆ ಅಂತ ಕಣೋ, ಹೆಣ್ಣು ಮಕ್ಕಳನ್ನ ಹೆಣ ಕುಯ್ಯೋ ಕೆಲಸಕ್ಕೆ ಕಳಿಸೋದ ಮದುವೆ ಮಾಡಿಬಿಡು ಅಂದರು. ಅಂದರೆ ನನಗೆ ಅದನ್ನೇನು ಪ್ರತಿಭಟಿಸೋವಂಥ ಶಕ್ತಿ ನನಗೆ ಇರಲಿಲ್ಲ. ನನ್ನ 13ನೇ ವಯಸ್ಸಲ್ಲಿ ನಂಗೆ ಮದುವೆ ಮಾಡಿದ್ರು. ಮುಂದೆ ನನಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಮದುವೆ ಆಗಿದ್ದರಿಂದ ಅನುಕೂಲವಾಗಲಿಲ್ಲ. ನಾನು ಅಲ್ಲಿಗೆ ಹೋದ್ಮೇಲೆ 55ನೇ ಇಸ್ವಿಲಿ ಮಹಿಳಾ ಸಮಾಜ ಪ್ರಾರಂಭ ಮಾಡಿದೆ ಹರಿಹರದಲ್ಲಿ. ಆಗ ನನಗೆ 23 ವರ್ಷ ವಯಸ್ಸು. ಆಗ ಇಂದಿರಾ ಗಾಂಧಿ ಕೋಲಾರಕ್ಕೆ ಕಮಲಾ ನೆಹರು ಕಾಲೇಜ್ಗೆ ಉದ್ಘಾಟನೆಗೆ ಹೋಗ್ತಿದ್ರು. ಇಂದಿರಾ ಗಾಂಧಿಯವರು ಕಾಗದ ಬರೆದೆ, ನಂಗೆ ಏನೂ ಗೊತ್ತಿಲ್ಲ, ಅವ್ರಿಗೆ 27 ವರ್ಷ, ನೀವು ನಮ್ಮ ಮಹಿಳಾ ಸಮಾಜಕ್ಕೆ ಬರಬೇಕು ಅಂತ. ಅವರು ನಿಮ್ಮ ಮಹಿಳಾ ಸಮಾಜಕ್ಕೆ ಬರ್ತೀನಿ ಅಂತ PA ಕೈಲಿ ಕಾಗದ ಬರೆಸ್ಬಿಟ್ರು. ಬರೆಸಿ 1 ಗಂಟೆ ಹೊತ್ತು ಮಹಿಳಾ ಸಮಾಜಕ್ಕೆ ಬಂದಿದ್ರು ಅವರು.